ಕೋಟ್ಯಂತರ ಹಣ ನಾಪತ್ತೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರವನ್ನು ಬರೆದಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರೆ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಸಹದೇವ್ ಮಾನೆ ಇದ್ದಾರೆ. ಸಹದೇವ್ ಮಾನೆ, ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ದರೋಡೆ ಆದಂತಹ ಪ್ರಕರಣ ಇದು. 400 ಕೋಟಿ ಅಲ್ಲ, ಬರೋಬ್ಬರಿ 1000 ಕೋಟಿ ಅಂತ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ ಅಂತ ಸಂದೀಪ್. ಈಗ ತನಿಖೆಯ ಹಾದಿ ಯಾವ ಹಂತದಲ್ಲಿದೆ? ಶಕುಂತಲ, ಏನು ಈಗ ಈ ಒಂದು ರಣರೋಚಕ ಸ್ಟೋರಿ ಏನಿದೆ, ಯಾವ ಸಿನಿಮಾನೂ ಕೂಡ ಮೀರಿಸುವಂಥದ್ದೆಲ್ಲ, ಸಿನಿಮಾ ಮೀರಿಸುವಂತಹದನ್ನ ಈ ಸ್ಟೋರಿಯಲ್ಲಿ ನೋಡಬಹುದಾಗಿದೆ. ಇಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಒಂದು 400 ಕೋಟಿ ಹಣವನ್ನ ಚೋರ್ಲಾ ಮಾರ್ಗವಾಗಿ ಸಾಗಿಸಲಾಗ್ತಾ ಇರುತ್ತೆ. ಈ ಒಂದು ಚೋರ್ಲಾ ಮಾರ್ಗನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದಕ್ಕೂ ಕೂಡ ಇಲ್ಲಿ ಕದಿಮರು ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಚೋರ್ಲಾ ಏನಿದೆ ಇದು ಬಹುತೇಕ ಮಹಾರಾಷ್ಟ್ರ, ಕರ್ನಾಟಕ, ಅದ್ರ ಜೊತೆಗೆ ಗೋವಾ 3 ರಾಜ್ಯಗಳಿಗೆ ಹೊಂದಿಕೊಂಡಿರುವಂತಹ ಒಂದು ಕಾಡಂಚಿನ ರಸ್ತೆಯಲ್ಲೇ ಕಿರಿದಾದ ರಸ್ತೆಯಲ್ಲೇ ಬರಬೇಕಾಗಿರುವಂಥದ್ದು. ಸೊ ಇಲ್ಲಿ ಏನಾದರೂ ಹೈಜಾಕ್ ಮಾಡಿದ್ದೆ ಆದರೆ ಬಹುತೇಕ 3 ಗಂಟೆಗಳ ಕಾಲ ಯಾವುದೂ ಕೂಡ ನೆಟ್ವರ್ಕ್ ಇದನ್ನ ಏನು 400 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗುವಂಥದ್ದು ಒಂದು ಏನು ಟೀಮ್ ಇದೆ ಅದು ಆಪರೇಟ್ ಮಾಡ್ತಾ ಇರುತ್ತೆ. ಅದರಿಂದ ಸಹಜವಾಗಿ ತಪ್ಪಿಸ್ಕೊಳ್ಬೋದು ಮತ್ತು ಈಸಿಯಾಗಿ ಹೈಜಾಕ್ ಮಾಡಿಕೊಂಡು ತಮಗೆ ಬೇಕಾದಲ್ಲಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲೇ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ಒಂದು ಚೋರ್ಲಾದಲ್ಲೇ ಹೈಜಾಕ್ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಚೋರ್ಲಾ ಏನಿದೆ ಆ ಚೋರ್ಲಾ ಊರಿಂದ ಒಳಗಡೆ ಭಾಗ ಅಂದರೆ ಪಶ್ಚಿಮ ಘಟ್ಟದಲ್ಲೇ ಈ ಒಂದು ಈ ದಾರಿ ಬರುವಂಥ ಕಾರಣಕ್ಕಾಗಿ ಆ ಒಂದು ಮಾರ್ಗದಲ್ಲಿ ಕಿರಿದಾದ ಏನು ಕಾಲು ದಾರಿಗಳಿದಾವೆ, ಅಲ್ಲಿ ಸಣ್ಣ ಪುಟ್ಟ ಗೂಡ್ಸ್ ವಾಹನಗಳಲ್ಲಿ ಹಣವನ್ನು ಡಂಪ್ ಮಾಡಿಕೊಂಡು ತೆಗೆದುಕೊಂಡು ಹೋದ್ರ ಅನ್ನುವಂಥ ಅನುಮಾನ ಕೂಡ ಈಗಾಗಲೇ ಮೂಡ್ತಾ ಇರುವಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವಾಗ ನಾಸಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ದೂರ ದಾಖಲಾಗುತ್ತೆ, ಇದನ್ನ ಅಲ್ಲಿನ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಸದ್ಯಕ್ಕೆ SIT ತಂಡವನ್ನು ಕೂಡ ರಚನೆ ಮಾಡಿ ಈ ಒಂದು ತನಿಖೆಯನ್ನ ನಡೆಸುವಂತೆ ಸೂಚನೆ ಕೂಡ ಈಗ ದೇವೇಂದ್ರ ಫಡ್ನವೀಸ್ ಅವರು ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಬೆಳಗಾವಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂತಂದ್ರೆ ಚೋರ್ಲಾದಲ್ಲೇ ಈ ಒಂದು ಘಟನೆ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಕೃತ್ಯ ಎಲ್ಲಿ ನಡೆದಿರುತ್ತೆ, ಸೊ ಅಲ್ಲಿ ಬಹುಮುಖ್ಯವಾಗಿ ಏನು ತನಿಖೆ ನಡಿಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಒಂದು ಕಡೆ ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿ SP ಅವರಿಗೆ ಪತ್ರ ಬರೆದಿದ್ದೇ ಆದರೆ ಇನ್ನೊಂದು ಕಡೆ ಬೆಳಗಾವಿಯ ಪೊಲೀಸರ ಒಂದು ತಂಡ ಈಗಾಗಲೇ ನಾಸಿಕ್ ಹೋಗಿ ಅಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕೆಲವೇ ನಿಮಿಷಗಳಲ್ಲಿ ಈಗ SP ರಾಮರಾಜನ್ ಅವರು ಕೂಡ ಈಗ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗ ಹಂಚಿಕೊಳ್ಳಿದ್ದಾರೆ. ಇಲ್ಲಿ ಕರ್ನಾಟಕ ಪೊಲೀಸರ ಪಾತ್ರ ಏನಿದೆ, ಅದರ ಜೊತೆಗೆ ಮಹಾರಾಷ್ಟ್ರ ಪೊಲೀಸರು ಯಾವ ಹಂತದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೆ ಸದ್ಯದ ತನಿಖೆಯ ಸ್ಥಿತಿಗತಿ ಏನಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಕೊಡಲಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಒಂದು ಕಡೆ ಕರ್ನಾಟಕ ಪೊಲೀಸರಿಗೆ ಇರುವಂಥದ್ದು ಈ ಒಂದು ಚೋರ್ಲಾ ಘಾಟದಿಂದ ಹೈಜಾಕ್ ಆದಂತಹ ಲಾರಿಗಳು ಯಾವ ಮಾರ್ಗದಲ್ಲಿ ಹೋದವು ಅನ್ನುವಂಥದ್ದು ಬಹುಮುಖ್ಯ ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಸದ್ಯ ಈಗ ಈ ಒಂದು ಪ್ರಶ್ನೆ ಅಡಿಯಲ್ಲೇ ತನಿಖೆಯನ್ನು ಒಂದು ಕಡೆ ಕರ್ನಾಟಕ ಪೊಲೀಸರು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಲವೇ ದಿನಗಳಲ್ಲಿ ಅಂದರೆ 2-3 ದಿನಗಳಲ್ಲಿ ಮಹಾರಾಷ್ಟ್ರದ SIT ಟೀಮ್ ಬೆಳಗಾವಿಗೆ ಬರ್ಬೋದು ಅನ್ನುವಂತಹದ್ದು ಕೂಡ ಈಗ ಸದ್ಯದ ಮಾಹಿತಿ ಇರುವಂಥದ್ದು. ಸೊ ಅವರು ಬಂದು ಸ್ಥಳ ಪರಿಶೀಲನೆ ಮಾಡುವುದರ ಜೊತೆಗೆ ಇಲ್ಲಿ ಎಲ್ಲಾದರೂ CCTV ಸಿಗ್ಬೋದಾ, ವಾಹನಗಳು ಎಲ್ಲಾದರೂ ಮೂವ್ಮೆಂಟ್ ಆಗಿದ್ದಾವ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸೋಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ 400 ಕೋಟಿ ರೂಪಾಯಿ ಹೈಜಾಕ್ ಆಗಿ ಎಲ್ಲಿಗೆ ಹೋದವು ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಇದು ಏನು ಕಿಶೋರ್ ಅನ್ನುವಂತಹ ವ್ಯಕ್ತಿಗೆ ಸೇರಿದವೆ. ಆತ ಇನ್ನೂ ಕೂಡ ಅಬ್ಸ್ಕಾಂಡಿಂಗ್ ಇರುವಂಥದ್ದು. ಆತನಿಗೂ ಕೂಡ ಈಗಾಗಲೇ ಮಹಾರಾಷ್ಟ್ರ ನಾಸಿಕ್ ಪೊಲೀಸರು ಬಲೆ ಬೀಸಿರುವಂಥದ್ದು. ಆತ ಸಿಕ್ಕಿದ್ದೆ ಆದರೆ ಈ ಹಣ ಎಲ್ಲಿಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಮತ್ತು ಯಾವ ಉದ್ದೇಶಕ್ಕಾಗಿ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ತನಿಖೆಯಿಂದ ಬೆಳಕಿಗೆ ಬರಲಿದೆ. ಒಟ್ಟಿನಲ್ಲಿ ಈಗ ಸಿಕ್ಕಿರುವಂತಹ 5 ಜನ ಆರೋಪಿಗಳು ಕೂಡ ಹಣದ ವಿಚಾರವನ್ನ ಎಲ್ಲೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಇದು ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು. ಏನು ಈಗ ಸದ್ಯದ ಅಲ್ಲಿರುವಂತಹ ಪೊಲೀಸರ ಮಾಹಿತಿ ಪ್ರಕಾರ ಕಿಶೋರ್ ಸಿಕ್ಕಾದ ಮೇಲೆ ಈ ಹಣದ ಎಲ್ಲ ಎಲ್ಲಿಂದ ಹೋಗ್ತಾ ಇತ್ತು ಮತ್ತು ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಕೂಡ ಬೆಳಕಿಗೆ ಬರಲಿದೆ. ಶಕುಂತಲಾ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.